ಜೈ ಶ್ರೀರಾಮ್. ನಾನು ಇವತ್ತು ನಿಮಗೆ ಹೇಳುವಂಥ ವಿಷಯ ಏನಂತ ಕೇಳಿದರೆ, ಕಷ್ಟ ಬಂದಾಗ ಕುಟುಂಬದವರ ಮನೆಗೆ ಹೋಗಬೇಡಿ, ಅಣ್ಣ ತಮ್ಮಂದಿರ ಮನೆಗೆ ಹೋಗಬೇಡಿ. ಹಾಗಾದರೆ ಮತ್ತೆ ಯಾರ ಬಳಿಗೆ ಹೋಗಲಿ ಗುರುಜಿ ಅಂತ ನಿಮ್ಮ ಪ್ರಶ್ನೆ. ಉತ್ತರ ಕೊಡ್ತೇನೆ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ, ಜಪ್ಪು ಗುಡುಪಾಡಿ ದೋಟ, ಮಂಗಳೂರು. ನನ್ನ ಫೋನ್ ನಂಬರ್ ಹಾಗೇನೆ ಬರ್ತಿಕೊಳ್ಳಿ, 9880254627. ವಿಷಯಕ್ಕೆ ಬರ್ತೇನೆ ನೋಡಿ. ಕಷ್ಟ ಮನುಷ್ಯರಿಗೆ ಬರ್ತದೆ. ಬಂದರೆ ನಾವು ಸ್ನೇಹಿತರ ಬಳಿ ಹೇಳ್ತೇವೆ, ಕುಟುಂಬದವರ ಬಳಿ ಹೇಳ್ತೇವೆ, ಅಣ್ಣ ತಮ್ಮಂದಿರ ಬಳಿ ಹೇಳ್ತೇವೆ. ಯಾರ ಬಳಿ ಹೇಳಿದರೂ ಪ್ರಯೋಜನಕ್ಕೆ ಬರುವುದಿಲ್ಲ. ನಿಮ್ಮ ತಲೆಗೆ ನಿಮ್ಮ ಕೈಯೇ ಅಂತ ಹೇಳ್ತಾರೆ ನೋಡಿ, ಅದೇ ಸರಿ. ಕತ್ತಲೆಯಲ್ಲಿ ನೋಡಿ, ನಿಮ್ಮ ನೆರಳು ಕೂಡ ನಿಮ್ಮ ಹತ್ತಿರ ಇರುವುದಿಲ್ಲ. ಹಗಲಿನಲ್ಲಿ ನೆರಳು ನಿಮ್ಮ ಜೊತೆ ಹಿಂದೆ ಮುಂದೆ ಇರುತ್ತದೆ, ಆದರೆ ಕತ್ತಲಾದ ಮೇಲೆ ನಿಮ್ಮ ನೆರಳು ಕೂಡ ನಿಮ್ಮ ಹತ್ತಿರವೇ ಇರುವುದಿಲ್ಲ. ಹಾಗಾದರೆ ಕುಟುಂಬದವರಿದ್ದಾರೆ, ಬಂಧು ಇದ್ದಾರೆ, ಬಳಗ ಇದ್ದಾರೆ, ಯಾರೂ ಇರುವುದಿಲ್ಲ. ಇದು ನಾನು ಹೇಳುವಂಥ ಮಾತಲ್ಲ, ಸುಧಾಮ ಹೇಳುವುದು ಹೆಂಡತಿಗೆ. ಕಷ್ಟ ಕಷ್ಟ ಕಷ್ಟ, ಹೆಂಡತಿ ಮಕ್ಕಳು ಕಷ್ಟದಿಂದ ಜೀವನ ಕಳೀತಾರೆ. ಮಕ್ಕಳಿಗೂ ಕೂಡ ಒಂದು ಊಟ ಕೊಡಲಿಕ್ಕಿಲ್ಲ. ಆವಾಗ ಸುಧಾಮನ ಹೆಂಡತಿ ಹೇಳ್ತಾರೆ, ನನ್ನ ಪ್ರಿಯವಾದ ಪತಿದೇವರೇ, ನಾವು ಹೇಗಾದರೂ ಉಪವಾಸದಲ್ಲಿ ಕೂತ್ಕೊಳ್ಳಬಹುದು, ಆದರೆ ಮಕ್ಕಳ ಗತಿ ಏನು? ನಿಮ್ಮ ಸ್ನೇಹಿತ ಕೃಷ್ಣ ಪರಮಾತ್ಮ ಇದ್ದಾರೆ, ನೀವು ಹೇಳ್ತೀರಿ ಬಾಲ್ಯ ಸ್ನೇಹಿತ ಅಂತ. ಒಂದು ಕಡೆ ಬಾಲ್ಯ ಸ್ನೇಹಿತನೂ ಹೌದು, ಮತ್ತು ಅವರು ರಾಜನೂ ಹೌದು. ನೀವು ಪ್ರತಿ ದಿವಸವೂ ಕೂಡ ಭಕ್ತಿಯಿಂದ ಆರಾಧನೆ ಮಾಡುವ ದೇವರು ಕೂಡ ಹೌದು. ಹಾಗಾದರೆ ನಿಮ್ಮ ಕೃಷ್ಣನ ಬಳಿ ಯಾಕೆ ಒಂದು ಸಲ ನೀವು ಹೋಗಬಾರದು ಅಂತ ಹೇಳಿದಾಗ ಸುಧಾಮ ಹೇಳುವುದು ಹೆಂಡತಿಗೆ, ದೇವಿ, ಕಷ್ಟ ಅಂತ ಬಂದರೆ ಕುಟುಂಬದವರಾಗಲಿ, ಅಣ್ಣ ತಮ್ಮಂದಿರಾಗಲಿ, ಸ್ನೇಹಿತರಾಗಲಿ, ನೆರೆಕರೆಯವರಾಗಲಿ ಯಾರು ನಮ್ಮ ಸಹಾಯಕ್ಕೆ ಬರುವುದಿಲ್ಲ. ಒಂದು ವೇಳೆ ನಾವು ಅವರ ಜೊತೆ ನಮ್ಮ ಕಷ್ಟಗಳನ್ನು ಹೇಳಿದರೂ ಕೂಡ ಹಿಂದಿನಿಂದ ಮುಂದಿನಿಂದ ನಗ್ತಾರೆ ವಿನಃ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾದರೆ ಏನು ಮಾಡಬೇಕು ಗುರುಜಿ ಅಂತ ನಿಮ್ಮ ಪ್ರಶ್ನೆ ನೋಡಿ. ಜ್ಯೋತಿಷಿಗಳ ಹತ್ತಿರ ಹೋದರೆ ಕಷ್ಟ ನಮಗೆ ಹೇಗೆ ಪರಿಹಾರ ಮಾಡುವುದು ಅಂತ ಕೇಳಿದರೆ ಅವರು ಇನ್ನಷ್ಟು ನಮ್ಮ ತಲೆಗೆ ಸಮಸ್ಯೆಯನ್ನು ಹಾಕ್ತಾರೆ. ಒಂದು ಕಡೆ ಹಣ ಇರುವುದಿಲ್ಲ, ಮತ್ತೊಂದು ಕಡೆ ಸಮಸ್ಯೆ, ಇನ್ನಷ್ಟು ಭಾರ ನಮ್ಮ ತಲೆಗೆ ಕೊಡ್ತಾರೆ. ಅದು ನಮಗೆ ಇನ್ನಷ್ಟು ಕಷ್ಟ ಸಹಿಸಲಿಕ್ಕಾಗುವುದಿಲ್ಲ. ಮತ್ತು ತಂತ್ರಿಗಳ ಹತ್ತಿರ ಹೋದರೆ ಏನಾದರೂ ಪರಿಹಾರ ಸಿಗ್ತದ? ಅವರು ಇನ್ನಷ್ಟು ಕುತಂತ್ರವೇ ಮಾಡ್ತಾರೆ, ನಮಗೆ ಪರಿಹಾರ ಅಂತೂ ಸಿಗುವುದಿಲ್ಲ. ಹಾಗಾದರೆ ಏನು ಮಾಡಬೇಕು ಗುರುಜಿ? ಗಮನ ಇಟ್ಟು ಕೇಳಿ. ದೇವಸ್ಥಾನಕ್ಕೆ ಹೋದರೆ ಪರಿಹಾರ ಸಿಗ್ತದ? ಇದುವರೆಗೆ ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಿ, ಸುತ್ತು ಬಂದಿದ್ದೀರಿ, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದ್ದೀರಿ, ಏನಾದರೂ ಪರಿಹಾರ ಸಿಕ್ಕಿದೆ ನಿಮಗೆ? ಒಂದು ಪೈಸೆದು ಪರಿಹಾರ ಸಿಕ್ಕಿಲ್ಲ. ಹಾಗಾದರೆ ಯಾಕೆ ಈ ಪರಿಸ್ಥಿತಿ ಬಂತು, ಯಾಕೆ ಈ ಕಷ್ಟ ಬಂತು ಅಂತ ನಿಮಗೆ ಗೊಂದಲ ಇದ್ದೇ ಇರುತ್ತದೆ. ಯಾಕೆ ಅಂತ ಕೇಳಿದರೆ, ನಿಮ್ಮ ಮನೆ ದೇವರನ್ನು ಬಿಟ್ಟು ಗಲ್ಲಿ ಗಲ್ಲಿ, ಬೀದಿ ಬೀದಿ, ಊರು ಊರು, ಕೇರಿ ಕೇರಿ ದೇವರನ್ನು ಹುಡುಕುತ್ತಾ ನೀವು ಹೋಗ್ತೀರಿ. ನಿಮ್ಮ ಮನೆ ದೇವರು ಪ್ರಧಾನವಾಗಿದ್ದಾರೆ, ಆದರೆ ನೀವು ನಿಮ್ಮ ಮನೆ ದೇವರನ್ನು ಗುರುತಿಸುವುದಿಲ್ಲ. ಹಾಗೆಯೇ ನಿಮ್ಮ ಮನೆ ದೇವರನ್ನು ನೀವು ಗುರುತಿಸಿದರೆ ನಿಮಗೆ ಎಲ್ಲವನ್ನೂ ಕೊಡುತ್ತಾರೆ ನಿಮ್ಮ ಮನೆ ದೇವರು. ಅದು ದೇವಿ ಇರ್ಬೋದು, ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಗಣಪತಿ ಇರ್ಬೋದು, ಯಾವುದೇ ಒಂದು ದೇವರು ಕೂಡ ನಿಮ್ಮನ್ನು ಕೈ ಬಿಡುವುದಿಲ್ಲ. ಹಾಗಾದರೆ ಇಲ್ಲಿ ತಪ್ಪು ಹೇಗೆ ಆಗಿದೆ, ಎಲ್ಲಿಂದ ತಪ್ಪು ಆಗಿದೆ ಅಂತ ಕೇಳಿದರೆ ನೋಡಿ, ಮಂಗ, ಹೆಣ್ಣು ಮಂಗ ಆ ಮರಿಮಂಗನಿಗೆ ಒಂದು ಉಪದೇಶವನ್ನು ಕೊಡುತ್ತದೆ. ಏನದು ಉಪದೇಶ ಅಂತ ಕೇಳಿದರೆ, ನೀನು ನನ್ನನ್ನು ಗಟ್ಟಿಯಾಗಿ ಹಿಡ್ಕೋ, ನಾನು ಮರದಿಂದ ಮರಕ್ಕೆ ಹಾರ್ತೇನೆ, ಜಂಪ್ ಮಾಡ್ತೇನೆ. ಯಾವ ಕಾರಣಕ್ಕೂ ನೀನು ನನ್ನ ಹಿಡಿದಿದ್ದಿ ನೋಡು,
ನೀನು ಕೈ ಬಿಡಬೇಡ, ಹೆದರಬೇಡ, ಭಯಪಡಬೇಡ, ನಾನಿದ್ದೇನೆ, ನಿನಗೆ ಏನಾಗುವುದಿಲ್ಲ ಅಂತ ಒಂದು ಉಪದೇಶ ಕೊಟ್ಟಿದೆ. ಆದರೆ ಆ ಮಂಗನಿಗೆ ಕೊಟ್ಟಂಥ, ಮರಿಮಂಗನಿಗೆ ಕೊಟ್ಟಂಥ ಉಪದೇಶವನ್ನು ನಾವು ಸರಿಯಾಗಿ ಅರ್ಥ ಮಾಡಿದರೆ ನಮ್ಮ ಮನೆಯಲ್ಲಿ ನಂಬುವಂಥ ದೇವಿ ಇರ್ಬೋದು, ಕೃಷ್ಣ, ರಾಮ ಯಾರೇ ಇರ್ಬೋದು, ಅದನ್ನು ನಾವು ಗಟ್ಟಿಯಾಗಿ ಹಿಡಿಬೇಕು. ಅಮ್ಮ ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ಅಂತ ಹೇಳಿ ಸೆರಂಗೊಡ್ಡಿ ನಾವು ಬೇಡಿದಾಗ ತಾಯಿ ನಮ್ಮನ್ನು ಕೈ ಬಿಡುವುದಿಲ್ಲ. ಒಂದಲ್ಲ ಎರಡಲ್ಲ, ಒಂದು 4-5 ದಿವಸದ ಒಳಗಡೆ ನಮಗೆ ಒಂದು ಒಳ್ಳೆಯ ಗುರು ದರ್ಶನ ಕೊಡು, ಮಾರ್ಗದರ್ಶನ ಕೊಡು. ನೀವು ನಂಬುವಂಥ ದೇವರಿಗೆ ನಿಮ್ಮ ಹತ್ತಿರ ಬಂದು ಮಾತಾಡಲಿಕ್ಕೆ ಆಗದಿದ್ದರೂ ಕೂಡ ಯಾವುದೋ ಒಂದು ದಾರಿಯನ್ನು ನಿಮ್ಮ ನಂಬಿದಂಥ ದೇವಿ ತೋರಿಸಿಯೇ ತೋರಿಸ್ತಾರೆ. ಆವಾಗ ಆ ಗುರುಜನರ ಬಳಿಗೆ ಹೋದಾಗ ನಿಮಗೆ ಖಂಡಿತವಾಗಿ ದಾರಿ ಸಿಗ್ತದೆ. 48 ದಿವಸದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವೂ ಕೂಡ ಸಿಗ್ತದೆ. ಆದ ಕಾರಣ ಆದಷ್ಟು ನೀವು ನಿಮ್ಮ ಮನೆ ದೇವರಿಗೆ ಗೌರವಿಸಿ, ಮತ್ತೆ ದೇವಸ್ಥಾನಕ್ಕೆ ಹೋಗಿ, ಎಲ್ಲಿ ಹೋಗಬೇಕಾದರೂ ಕೂಡ ನಿಮ್ಮ ಮನೆ ದೇವರಿಗೆ ಸಾಷ್ಟಾಂಗ ಒಂದು ನಮಸ್ಕಾರವನ್ನು ಮಾಡಿದಾಗ ನಿಮ್ಮ ಮನೆ ದೇವರು ನಿಮ್ಮ ಕೈ ಬಿಡುವುದಿಲ್ಲ. ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನದಿಂದ ಮನೆಗೆ ಬರಲೇಬೇಕು. ಮೊದಲ ದೇವಸ್ಥಾನ ನಮ್ಮ ಶರೀರವೇ ಆಗಿದೆ, 2ನೇ ದೇವಸ್ಥಾನ ನಮ್ಮ ಮನೆಯಾಗಿದೆ, 3ನೇ ದೇವಸ್ಥಾನ ನಾವು ಹೋಗುವಂಥ ದೇವಸ್ಥಾನ ಆಗಿದೆ, ಮತ್ತು 4ನೇ ದೇವಸ್ಥಾನ ಮಸಾಣವೇ ಆಗಿದೆ. ಏಕೆ ಕೇಳಿದರೆ ಅಲ್ಲಿ ಹೋದವರು ಮತ್ತೆ ವಾಪಸ್ ಮನೆಗೆ ಬರುವುದಿಲ್ಲ. ಅಲ್ಲಿಗೆ ಹೋಗಬೇಕಾದ್ರೂ 4 ಜನರು ನಮ್ಮನ್ನು ಹೊತ್ತುಕೊಂಡು ಹೋಗಬೇಕಾಗ್ತದೆ. ಅದರಿಂದ ದೇವರನ್ನು ನಂಬಿದವರಿಗೆ ಇದುವರೆಗೆ ದೇವರು ನಮ್ಮ ಕೈ ಬಿಟ್ಟಿಲ್ಲ. ಮನುಷ್ಯರು ಕೈ ಬಿಡಬಹುದು, ದೇವರು ಕೈ ಬಿಡುವುದಿಲ್ಲ. ಆದ ಕಾರಣ ಈ ಮಾತು ನಿಮಗೆ ಸರಿ ಅಂತ ಅನಿಸಿದರೆ 4 ಜನರಿಗೆ ತಿಳಿಸಿ. ಹಾಗೆಯೇ ಒಂದು ಲೈಕ್ ಕೊಟ್ಟು ನನಗೆ ಗುರುದಕ್ಷಿಣೆಯಾಗಿ 4 ಜನರಿಗೆ ಈ ಮಾತು ಹೇಳಿದರೆ ಅವರಿಗೂ ಕೂಡ ಪ್ರಯೋಜನಕ್ಕೆ ಬರ್ತದೆ. ಜೈ ಶ್ರೀರಾಮ್.